ಜುಲೈ 26 ಭಾರತದ ಇತಿಹಾಸದಲ್ಲಿ ಕಾರ್ಗಿಲ್ ವಿಜಯ ದಿನ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯವನ್ನು ಸ್ಮರಿಸುವ ದಿನ. ಕಾರ್ಗಿಲ್ ಲಡಾಖ್ನಲ್ಲಿ ಈ ಹಿಂದೆ ಪಾಕಿಸ್ತಾನಿ ಪಡೆಗಳಿಂದ ವಶಪಡಿಸಿಕೊಂಡಿದ್ದ ಆಯಕಟ್ಟಿನ ಪ್ರಮುಖ ಪ್ರದೇಶವನ್ನು ಭಾರತೀಯ ಸೇನೆಯು ಪುನಃ ಪಡೆದುಕೊಂಡ ದಿನ. ಈ ದಿನವು ದೇಶದ ಸಾರ್ವಭೌಮತ್ವವನ್ನು ಶೌರ್ಯದಿಂದ ರಕ್ಷಿಸಿದ ಭಾರತೀಯ ಸೈನಿಕರ ಧೈರ್ಯ ಮತ್ತು ತ್ಯಾಗವನ್ನು, ಅವರ ಬಲಿದಾನವನ್ನು ಕೊಂಡಾಡುವ ಭಾರತೀಯರೆಲ್ಲರೂ ಹೆಮ್ಮೆಯಿಂದ ಸ್ಮರಿಸುವ ದಿನವಾಗಿದೆ. ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಆವರಣದಲ್ಲಿರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಪೂರ್ವ ಸೈನಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಮೇಜರ್ ಚಿಂಗಪ್ಪ, ಇಂದು ದೇಶಾದ್ಯಂತ ಕಾರ್ಗಿಲ್ ವಿಜಯದ 25ನೇ ವಾರ್ಷಿಕೋತ್ಸವ ಆಚರಿಸಲಾಗಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಭಾರತದ ವೀರ ಯೋಧರು ಸದೆಬಡೆದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನು ವಶಕ್ಕೆ ಪಡೆದ ದಿನವಿದು. ಯುದ್ಧದ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ 527 ಸೈನಿಕರು ಹುತಾತ್ಮರಾಗಿದ್ದು ವೀರ ಯೋಧರಿಗೆ ಗೌರವ ಸಮರ್ಪಿಸಲಾಗಿದೆ ಎಂದರು. ಶಾಲೆಗಳಲ್ಲಿ ಕನಿಷ್ಠ 1 ಗಂಟೆಗಳ ಕಾಲ ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸುವಂತಾಗಬೇಕು. ಆ ಮೂಲಕ ಮಕ್ಕಳಿಗೆ ಭಾರತೀಯ ಸೇನೆಯ ಶೌರ್ಯ, ಸಾಹಸ, ತ್ಯಾಗ, ಬಲಿದಾನವನ್ನು ಅರ್ಥ ಮಾಡಿಸಬೇಕು ಎಂದ ಮೇಜರ್ ಚಿಂಗಪ್ಪ, ದೇಶಕ್ಕಾಗಿ ಸೇವೆ ಸಲ್ಲಿಸಿರುವ ಮಾಜಿ ಸೈನಿಕರಿಗೆ ಸರ್ಕಾರದಿಂದ ಸವಲತ್ತು ಸಿಗದಿರುವುದು ಬೇಸರದ ವಿಚಾರ ಎಂದರು. ಮಾಜಿ ಸೈನಿಕರನ್ನು ಪ್ರತಿಯೊಬ್ಬರೂ ಗೌರವದಿಂದ ಕಾಣಬೇಕೆಂದು ಅವರು ಹೇಳಿದರು. 1999 ಜುಲೈ ಯೋಚನೆ ಇವತ್ತಿಗೆ 25 ವರ್ಷ ಆಯಿತು. ಇವತ್ತೇನು ಬೆಳ್ಳಿ ಹಬ್ಬ ಅಂತ ಆಚರಿಸ್ತಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಿಯಾದ ಶ್ರೀ ಮೋದಿಜಿಯವರು ಇವತ್ತು ಕಾರ್ಗಿಲ್ನಲ್ಲಿದ್ದಾರೆ. ಆ ಕಾರ್ಗಿಲ್ನಲ್ಲಿ 25 ವರ್ಷದ ಹಿಂದೆ 25 ಏನು ಸ್ಮಾರಕ ಮಾಡಿದ್ರು, ಅದಕ್ಕೆ ನಮನ ಸಲ್ಲಿಸಲು ಹೋಗಿದ್ದಾರೆ. ಹಾಗೆ ಈ 25 ವರ್ಷದ ಹಿಂದೆ ಆ ಕ್ಷಣಗಳನ್ನೇ ಅವತ್ತಿನ ಯುದ್ಧದ ಒಂದು ದೃಶ್ಯ ನೋಡಿದರೆ ನಮಗೆ ಈಗಲೂ ಆ ನಟುಕ ಹೋಗಿದೆ. ಯಾಕೆಂದರೆ ನಾನು ಪರೋಕ್ಷವಾಗಿ ಆಗಿದ್ದವರಿಗೆ ಪಾಕಿಸ್ತಾನದವರು ಯಾವುದೊಂದು ಸ್ಥಳಗಳನ್ನು ಅವರು ಆಕ್ಯುಪೈ ಮಾಡಿದ್ರು, ಅದರಲ್ಲಿ ಕೆಲವು ಜಾಗದಲ್ಲಿ ನಾನು ಖುದ್ದಾಗಿ ಸರ್ವಿಸ್ ಮಾಡಿದ್ದೇನೆ. ನಿಮಗೆಲ್ಲ ಗೊತ್ತಿದೆ ಕಾರ್ಗಿಲ್ ವಾರ್ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಅದರ ಪೂರಕವಾಗಿ ನಾನು ಹೇಳುವಂಥ ನಿಮಗೆ ಅವಶ್ಯ ಇಲ್ಲ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ಈ ಒಂದು ಯುದ್ಧ, ಪಾಕಿಸ್ತಾನ ಸೇನೆ ಅವರ ಒಂದು ಪುಂಡತನ, ನಮಗೆ ಮೋಸ, ಅವತ್ತಿನ ಪ್ರಧಾನಿ ಆಗಿದ್ದ ವಾಜಪೇಯಿ ಅವರಿಗೆ ದೊಡ್ಡ ಮೋಸ ಮಾಡಿದ್ದು ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆ, ಅವತ್ತು 99ರಲ್ಲಿ ವಾಜಪೇಯಿ ಅವರು ಪಾಕಿಸ್ತಾನ ಇಂಡಿಯಾ ಬಾಯಿ ಅಂತೇಳಿ ಬಸ್ಸು ಓಡಿಸಿದರು. ಆದರೆ ಅವರಿಗೆ ಹಿಂದಿನಿಂದ ಚೂರಿ ಹಾಕಿ ಅವತ್ತಿನ ಸೇನಾಧ್ಯಕ್ಷ ಮುಷರಫ್ ಅವರು ಭಾಳ ಒಂದು ಕೃತ್ಯ ನಡೆಸಿದರು. ಆದರೆ ಅವತ್ತು ಆ ಯುದ್ಧದಲ್ಲಿ ನಾವು ತಯಾರಿರಲಿಲ್ಲ. ಯಾಕೆಂದರೆ ಮೋಸವಾಗಿ ಮಾಡುವಂಥ ಒಂದು ಯುದ್ಧದಲ್ಲಿ ಯಾರೂ ತಯಾರಾಗಿರಲಿಲ್ಲ.
ಒಬ್ಬ ಮನುಷ್ಯ ಮುಂದೆ ನಡೀತಿರುವಾಗ ಹಿಂದಿನಿಂದ ಒಬ್ಬ ವ್ಯಕ್ತಿ ಹೊಡೆದರೆ ಮುಂದಿನ ವ್ಯಕ್ತಿ ಅವನು ಯಾವತ್ತೂ ತಯಾರಾಗಿಲ್ಲವ, ಹಾಗೆ ಯಾರೂ ತಯಾರಿರಲಿಲ್ಲ. ಅದೇ ಅದೊಂದು ದೊಡ್ಡ ನಮಗೆ ಒಂದು ಪಾಠ ಅಂತ ಹೇಳ್ಬೋದು, ಒಂದು ಲೆಸನ್. ಆ 99ರ ಲೆಸನ್ನಿಂದ ಇವತ್ತು 25 ವರ್ಷದ ಮೇಲೆ ಭಾರತದ ಸೇನೆ ಯಾವುದೊಂದು ಮಟ್ಟಕ್ಕೇರಿ ಅಂತ ಹೇಳಿದ್ರೆ ಆ ಒಂದು ಆದಂಥ ಕೃತ್ಯ ಅಂತ ಹೇಳ್ಬೋದು, ಒಳ್ಳೆಯದು ಅಂತ ಹೇಳ್ಬೋದು. ನಾನು ಹೇಳೋದಾದರೆ ಅದೊಂದು ಆಗಿನೂ ಒಳ್ಳೆಯದೇ. ನಮ್ಮ 527 ಏನು. ಈ ಸಂದರ್ಭ ಕೊಡಗು ಜಿಲ್ಲಾ ಮತ್ತು ಮಡಿಕೇರಿ ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು, ಬಿಜೆಪಿ ಪ್ರಮುಖರು, ಕಾರ್ಯಕರ್ತರು ಇದ್ದರು.